ಕೇರಳದಲ್ಲಿ ಕೇರಳದ ಕಟ್ಪಾಕ ಮೆಸೇಜ್ ಓಕೆನಾ. ಕೇರಳದ ವಯನಾಡಿನ ಚೂರಲ್ಮಲೆ ಹಾಗೂ ಮೊಂಡಕೈ ಗ್ರಾಮ, ಈ ಎರಡು ಗ್ರಾಮಗಳು ಕೂಡ ರಣಭೀಕರ ಮಳೆಗೆ ತತ್ತರಿಸಿ ಹೋಗಿವೆ. ಭಾಳ ಪ್ರಮುಖವಾಗಿ ಈ ಚೂರಲ್ಮಲೆ ಗ್ರಾಮದಲ್ಲಿ ಎರಡು ದೇವಸ್ಥಾನಗಳಿದೆ. ಒಂದು ಮಾರಿಯಮ್ಮನ ದೇವಸ್ಥಾನ, ಮತ್ತೊಂದು ಶಿವನ ದೇವಸ್ಥಾನವನ್ನು ಇತ್ತೀಚೆಗೆ ಅಂದರೆ 2 ವರ್ಷಗಳ ಹಿಂದೆ ಸುಮಾರು 1.5 ಕೋಟಿ ಖರ್ಚು ಮಾಡಿ ದೇವಸ್ಥಾನವನ್ನು ಕಟ್ಟಿದರು. ಆದರೆ ಆ ಒಂದು ಸಂದರ್ಭದಲ್ಲೇ ಮಾರಿಯಮ್ಮ ಒಂದು ಸೂಚನೆಯನ್ನು ಕೊಟ್ಟಿದ್ರು ಅನ್ನುವಂಥದ್ದು, ಈ ರೀತಿಯಾದಂಥ ಘಟನೆ ಬಗ್ಗೆ ಸೂಚನೆ ಕೊಟ್ಟಿದ್ರು ಅನ್ನುವಂತಹ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಈ ಅಷ್ಟಮಂಗಲ ಪ್ರಶ್ನೆ ಯಾವಾಗಾಯಿತು, ಜೊತೆಗೆ ಈ ಮಾರಿಯಮ್ಮನ ಉಲಿಸೇನು, ಇದರ ಬಗ್ಗೆ ಮಾತಾಡೋದಕ್ಕೆ ಸ್ಥಳೀಯರಾದಂತಹ ಅದರಲ್ಲೂ ಕನ್ನಡಿಗರಾದಂತಹ ರಾಜ್ಕುಮಾರ್ ಇದ್ದಾರೆ, ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಭಾಳ ಪ್ರಮುಖವಾಗಿ ಏನು ಸರಿ ಅಷ್ಟಮಂಗಲ ಪ್ರಶ್ನೆ, ಈ ಶಿವನ ದೇವಸ್ಥಾನ ಮಾರಿಯಮ್ಮನ ದೇವಸ್ಥಾನ ಏನು ಸರ್ ಅಂತ? ಸರ್, ಇದು ಸ್ಟಾರ್ಟಿಂಗಲ್ಲಿ ಇದ್ದಿದ್ದು ಮಾರಿಯಮ್ಮನ ದೇವಸ್ಥಾನ ಇದ್ದಿದ್ದು. ಮಾರಿಯಮ್ಮನ ದೇವಸ್ಥಾನ ಇದ್ದು ಮತ್ತು ದೇವಸ್ಥಾನ ಚಿಕ್ಕದಾಗಿತ್ತು ಆವಾಗ, ಆಲ್ಮರ ಪಕ್ಕದಲ್ಲಿತ್ತು. ಮತ್ತು ಇದು ಅಷ್ಟಮಂಗಲ್ಯ ಪ್ರಶ್ನೆ ಎಲ್ಲ ಮಾಡಿ ಇದು ಮತ್ತು ರೆನೋವೇಷನ್ ಇದಾಗಿ ಶಿವನ್ ಟೆಂಪಲ್ ಮೇಯ್ನ್ ದೇವರು ಶಿವನದು ಇದು ಮಾಡಿ ಈ ಕಡೆ ಮಾರಿಯಮ್ಮನದು ಇದು ಮಾಡಿದೆ. ಈಗ ಶಿವನ್ ಟೆಂಪಲ್ ಆಗಿ ಇದು ಆಗಿರೋದು. ಶಿವನ್ ಟೆಂಪಲ್ ಆಗಿ ಒಂದು 2 ವರ್ಷ ಆಗಿದೆ. ಮಾರಿಯಮ್ಮನ ದೇವಸ್ಥಾನ ಎಷ್ಟು ವರ್ಷಗಳಿತ್ತು ಸರ್ ಇಲ್ಲಿ ಈ ಸ್ಥಳದಲ್ಲಿ? ಅದು ಒಂದು 60-70 ವರ್ಷ ಹಿಂದೆನೇ ಇಲ್ಲಿ HML ಎಸ್ಟೇಟ್ ಆರ್ಸಿಸ್ ಮಲಯಾಳಂ ಪ್ಲಾಂಟೇಶನ್ ಅಂತ ಆ ಟೈಮಲ್ಲಿ ಇರೋ ಟೈಮಲ್ಲೇ ಈ ದೇವಸ್ಥಾನ ಇದ್ದಿದ್ದು. ಒಂದು ಶಿವನ ದೇವಸ್ಥಾನ ಯಾವಾಗ ಕಟ್ಟಿರಿ ಸರ್? ಶಿವನ ದೇವಸ್ಥಾನ ಈಗ ರಿನೋವೇಷನ್ ಆಗಿ ಒಂದು 2 ವರ್ಷ ಆಗಿದೆ. 2 ವರ್ಷ ಆಗಿದೆ. ಆ ಸಂದರ್ಭದಲ್ಲಿ ಪ್ರಶ್ನೆ ಕೇಳಿದ್ರೆ ಸರ್ ದೇವರಿಗೆ, ಅಷ್ಟಮಂಗಲ ಪ್ರಶ್ನೆ, ತಾಂಬೂಲ ಪ್ರಶ್ನೆ? ತಾಂಬೂಲ ಪ್ರಶ್ನೆ ಏನೋ ಮಾಡಿ ತಾಂಬೂಲ ಪ್ರಶ್ನದಲ್ಲಿ ಹೇಳ್ತಾ ಇದ್ರಂತ, ಈ ಥರ ಇದು ಡೈವರ್ಟ್ ಆಗುತ್ತೆ, ನದಿ ಡೈವರ್ಟ್ ಆಗುತ್ತೆ, ದೇವಸ್ಥಾನಕ್ಕೆ ಎಫೆಕ್ಟ್ ಆಗ್ಬೋದು ಅಂತ ಹೇಳಿದ್ರು ಅಂತ ಒಬ್ಬೊಬ್ರು ಹೇಳ್ತಾ ಇದೆ. ನಾವು ಜಾಸ್ತಿ ಇಲ್ಲ, ನಾನು ಮೈಸೂರಲ್ಲೇ ಇರೋದು. ಆದರೆ ಅಷ್ಟು ಯಾರು ಅದನ್ನು ಮಾಡಿರಲಿಲ್ಲ. ಆಮೇಲೆ ಇಷ್ಟು ಎಫೆಕ್ಟ್ ಆಗುತ್ತೆ ಅಂತ ಅಷ್ಟು ಇದಿರಲಿಲ್ಲ. ನದಿ ಚಿಕ್ಕದು ನದಿ, ಇಷ್ಟು ಎಫೆಕ್ಟ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ. 2 ವರ್ಷಗಳ ಹಿಂದೆಯೇ ಮಾರಿಯಮ್ಮ ತಾಂಬೂಲ ಪ್ರಶ್ನೆ ಸಾಕ್ತುವ ಸಂದರ್ಭದಲ್ಲೂ ಕೂಡ ಒಂದು ಉತ್ತರವನ್ನು ಕೊಟ್ಟಿದ್ರು, ನದಿ ತಿರುವು ಪಡ್ಕೊಳ್ಳುತ್ತೆ ಬೇಡ ಅಂತ. ಬೇಡ ಅಂತ ಇದು ಹೇಳಿಲ್ಲ, ಎಫೆಕ್ಟ್ ಆಗುತ್ತೆ ಅಂತ ತಾಂಬೂಲ ಪ್ರಶ್ನದಲ್ಲಿ ಹೇಳಿದರು. ಆದರೂ ಕೂಡ ಸರ್, ಕೇರಳ ಅಂತಂದರೆ ಒಂದು ದೇವರ ನಾಡು ಸರ್, ದೇವರನ್ನ ನಂಬುವಂತಹ ಜನ ಇಲ್ಲಿರುವಂಥದ್ದು. ಈ ಪ್ರಶ್ನೆ ಇಲ್ಲಿ ಎಫೆಕ್ಟ್ ಆಗುತ್ತೆ ಅಂದರೆ ಬೇಡ ಅಂತ ಬಂದರೂ ಕೂಡ ಯಾಕೆ ನಿರ್ಮಾಣ ಮಾಡಿದ್ರು ಅಂತ ಅದ್ರ ಬಗ್ಗೆ ಗೊತ್ತಿಲ್ಲ ಸರ್. ಅದರದ್ದು ಕಮಿಟಿ ಮೆಂಬರ್ಸು ಅವರೆಲ್ಲ ಇರಬೇಕಲ್ಲ, ಅದ್ರ ಬಗ್ಗೆ ನಮ್ಗೆ ಅಷ್ಟು ಐಡಿಯಾ ಇಲ್ಲ. ಈ ವಿಚಾರಗಳು ಗೊತ್ತಿರೋದು ಇಷ್ಟೇ. ಈ ಥರ ಹೊರಗಡೆ ಜನಗಳು ಮಾತಾಡ್ತಾ ಇದ್ರಲ್ಲ. ಈಗ ಜನ ಏನಂತ ಹೇಳ್ತಾರೆ ಸರ್, ಇದು ಈ ಘಟನೆ ಆದಮೇಲೆ ಇದಕ್ಕೆ ಅಂತ ಇರ್ಬೋದು ಅಂತ ಅನ್ಸುತ್ತಾ ಸರ್? ಇವಾಗಿರೋ ಸಿಚುವೇಶನಲ್ಲಿ ಯಾರು ಮಾತಾಡೋಕ್ಕೆ ಒಂದು ಶಕ್ತಿ ಇಲ್ಲ. ಈಗ ಸರಿ ಅನಿಸುತ್ತೆ ಅಂತ ಒಬ್ಬೊಬ್ರು ಹೇಳ್ತಾ ಇದೆ. ಹೌದು. ಎಷ್ಟು ಖರ್ಚು ಮಾಡಿ ಕಟ್ಟಿ ಸರ್ ದೇವಸ್ಥಾನ, ಶಿವನ ದೇವಸ್ಥಾನ? 1.5 ಕೋಟಿ ಮೇಲೆ ಆಗಿದೆ ಸರ್. ಎಲ್ಲ ಈ ಊರವರು ಸ್ಪಾನ್ಸರ್ ಮಾಡಿರೋದು. ಔಟ್ಸೈಡಿಂದ ಏನು ಇದು ಇರಬೇಕು, ಔಟ್ಸೈಡಿಂದ ಆದರೂ ಇಷ್ಟು ಎಲ್ಲ ಊರವ್ರದ್ದೇ ಇದು ಮಾಡಿ ಕಟ್ಟಿರೋದು ದೇವಸ್ಥಾನ. ತಾಂಬೂಲ ಪ್ರಶ್ನೆಯಲ್ಲಿ ಎಫೆಕ್ಟ್ ಆಗುತ್ತೆ ಅಂತ ಹೇಳಿದ್ರು ಕೂಡ ಜನ ಅಷ್ಟು ನಂಬಲಿಲ್ಲ. ಆವಾಗ ಅಷ್ಟು ನಂಬಲಿಲ್ಲ. ತಾಂಬೂಲ ಪ್ರಶ್ನೆದಲ್ಲಿ ಹೇಳಿದ್ರು ನದಿ ಡೈವರ್ಟ್ ಆಗುತ್ತೆ ಅಂತ. ನದಿದು ಡೈವರ್ಟ್ ಇದೆ, ಅದು ಡೈರೆಕ್ಟ್ ದೇವಸ್ಥಾನಕ್ಕೆ ಬರೋದು. ಆ ನದಿ ನಾರ್ಮಲಿ ಅದು ಸೇತುವೆ ಎಲ್ಲ ದಾಟಿ ಹಿಂಗೆ ಬಳಸ್ಕೊಂಡು ಹೋಗ್ತಾ ಇರ್ತಾರೆ ಇರೋ ನದಿ. ಆವಾಗಲೇ ತಾಂಬೂಲ ಪ್ರಶ್ನದಲ್ಲಿ ಹೇಳ್ತಾ ಇದ್ರಂತೆ ನದಿ ಡೈವರ್ಟ್ ಆಗುತ್ತೆ ಅಂತ. ಎಲ್ಲ ಒಂದು ಕಡೆ ಅವತ್ತು ಆ ಮಾತೆಲ್ಲ ಕೇಳಿದ್ರೆ ಇಷ್ಟು ಆಗ್ತಿರ್ಲಿಲ್ಲ ಅನ್ಸುತ್ತೆ. ಹಂಗೂ ನಂಬೋದು, ಹೇಳೋಕ್ಕಾಗಲ್ಲ ಹೆಂಗೆ ಅಂತ. ಪ್ರಕೃತಿ ಇದಲ್ವಾ, ಹೇಳೋಕ್ಕಾಗಲ್ಲ. ಓಕೆ, ಇದಿಷ್ಟು ಸ್ಥಳೀಯರಾದಂತಹ ರಾಜ್ಕುಮಾರ್ ಅವರ ಮಾತುಗಳು. 2 ವರ್ಷಗಳ ಹಿಂದೆಯೇ ಮಾರಿಯಮ್ಮ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಅಭಿವೃದ್ಧಿಯನ್ನು ಮಾಡೋದು ಬೇಡ, ಯಾಕೆಂದರೆ ಈ ನದಿ ಸಣ್ಣ ನದಿ ಕಾಣ್ತಾ ಇದೆಯಲ್ಲ, ಈ ನದಿ ಸಣ್ಣದಾಗಿ ಹರಿತಾ ಇದ್ದಂತಹ ನದಿ ಇದು. ಈ ನದಿ ಡೈವರ್ಷನ್ ತಗೊಳ್ಳುತ್ತೆ. ಅಂದರೆ 2 ದಿನಗಳ ಹಿಂದೆ ರಿಪಬ್ಲಿಕ್ ಖುದ್ದು ಆ ಮೊಂಡಕಾಯಿ ಸ್ಥಳ ಏನಿದೆ ಅಲ್ಲಿ ನದಿ ಹುಟ್ಟುವಂತಹ ಸ್ಥಳದಿಂದ ಅಲ್ಲಿಂದ ಖುದ್ದು ಗರುಡು ಪುಡನ ಮಾಡಿದ್ವಿ. ಅಲ್ಲಿ ಒಂದು ಕೃತಕವಾದಂತಹ ಅಂದರೆ ನದಿ ಹರಿಯುತ್ತೆ, ಪಕ್ಕದಲ್ಲಿ ಮಳೆಯಿಂದ ಬರ್ತಾ ಇರುವಂತಹ ಮಣ್ಣು ಮಿಶ್ರಿತ ನೀರು ಸಹ ಹರಿತಾ ಇತ್ತು. ಅಲ್ಲಿಂದ ಡೈವರ್ಷನ್ ಕೂಡ ಸ್ಟಾರ್ಟ್ ಆಗಿದೆ. ಸೊ ಹೀಗಾಗಿ 2 ವರ್ಷಗಳ ಹಿಂದೆ ಪ್ರಕೃತಿ ಒಂದು ಸೂಚನೆಯನ್ನು ಕೊಟ್ಟಿತ್ತು ದೇವರ ಮೂಲಕ, ತಾಂಬೂಲ ಪ್ರಶ್ನೆ ಮೂಲಕವಾಗಿ. ಜನರು ಅದನ್ನು ಎಲ್ಲೋ ಒಂದು ಕಡೆ ದೇವರ ನಾಡಿನ ಜನರು ನೆಗ್ಲೆಕ್ಟ್ ಮಾಡಿರುವಂಥ ಕಾರಣಕ್ಕಾಗಿ ಈ ರೀತಿಯಾದಂತಹ ದೊಡ್ಡ ಮಟ್ಟದ ಅನಾಹುತ ಸಂಭವಿಸಿರುವಂತಹ ಸಾಧ್ಯತೆ ಬಹಳ ದಟ್ಟವಾಗಿ ಕಾಣ್ತಾ ಇದೆ. ದೇವರ ನಾಡಿಗೆ ದೇವರ ಕೃಪೆ ಸದ್ಯಕ್ಕೆ ದೊಡ್ಡ ಮಟ್ಟದಲ್ಲಿ ಬೇಕಾಗಿದೆ. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡ್ವರಳ್ಳಿ, ರಿಪಬ್ಲಿಕ್ ಕನ್ನಡ, ಚೂರಲ್ಮಲೈ. ಕೇರಳದಲ್ಲಿ ಕೇರಳದ ಕಟ್ಪಾಕ ಸಚಿನ್ ಓಕೆನಾ.
ಕೇರಳದ ವಯನಾಡಿನ ಚೂರಲ್ಮಲೆ ಹಾಗೂ ಮೊಂಡಕೈ ಗ್ರಾಮ ಈ ಎರಡು ಗ್ರಾಮಗಳು ಕೂಡ ರಣಭೀಕರ ಮಳೆಗೆ ತತ್ತರಿಸಿ ಹೋಗಿವೆ. ಭಾಳ ಪ್ರಮುಖವಾಗಿ ಈ ಚೂರಲ್ಮಲೆ ಗ್ರಾಮದಲ್ಲಿ ಎರಡು ದೇವಸ್ಥಾನಗಳಿದೆ. ಒಂದು ಮಾರಿಯಮ್ಮನ ದೇವಸ್ಥಾನ, ಮತ್ತೊಂದು ಶಿವನ ದೇವಸ್ಥಾನವನ್ನು ಇತ್ತೀಚೆಗೆ ಅಂದರೆ 2 ವರ್ಷಗಳ ಹಿಂದೆ ಸುಮಾರು 1.5 ಕೋಟಿ ಖರ್ಚು ಮಾಡಿ ದೇವಸ್ಥಾನವನ್ನು ಕಟ್ಟಿದರು. ಆದರೆ ಆ ಒಂದು ಸಂದರ್ಭದಲ್ಲೇ ಮಾರಿಯಮ್ಮ ಒಂದು ಸೂಚನೆಯನ್ನು ಕೊಟ್ಟಿದ್ರು ಅನ್ನುವಂಥದ್ದು, ಈ ರೀತಿಯಾದಂಥ ಘಟನೆ ಬಗ್ಗೆ ಸೂಚನೆ ಕೊಟ್ಟಿದ್ರು ಅನ್ನುವಂತಹ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಈ ಅಷ್ಟಮಂಗಲ ಪ್ರಶ್ನೆ ಯಾವಾಗಾಯಿತು, ಜೊತೆಗೆ ಈ ಮಾರಿಯಮ್ಮನ ಮುನಿಸೇನು, ಇದರ ಬಗ್ಗೆ ಮಾತಾಡೋದಕ್ಕೆ ಸ್ಥಳೀಯರಾದಂತಹ ಅದರಲ್ಲೂ ಕನ್ನಡಿಗರಾದಂತಹ ರಾಜ್ಕುಮಾರ್ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಭಾಳ ಪ್ರಮುಖವಾಗಿ ಏನು ಸರಿ ಅಷ್ಟಮಂಗಲ ಪ್ರಶ್ನೆ, ಈ ಶಿವನ ದೇವಸ್ಥಾನ ಮಾರಿಯಮ್ಮನ ದೇವಸ್ಥಾನ ಏನು ಸರ್ ಅಂತ? ಸರ್, ಇದು ಸ್ಟಾರ್ಟಿಂಗಲ್ಲಿ ಇದ್ದಿದ್ದು ಮಾರಿಯಮ್ಮನ ದೇವಸ್ಥಾನ ಇದ್ದಿದ್ದು. ಮಾರಿಯಮ್ಮನ ದೇವಸ್ಥಾನ ಇದ್ದು ಮತ್ತು ದೇವಸ್ಥಾನ ಚಿಕ್ಕದಾಗಿತ್ತು ಆವಾಗ, ಆ ಆಲಮರ ಪಕ್ಕದಲ್ಲಿತ್ತು. ಮತ್ತು ಇದು ಅಷ್ಟಮಂಗಲ್ಯ ಪ್ರಶ್ನೆ ಎಲ್ಲ ಮಾಡಿ ಇದು ಮತ್ತೆ ರೆನೋವೇಷನ್ ಇದಾಗಿ ಶಿವನ್ ಟೆಂಪಲು ಮೇಯ್ನ್ ದೇವರು ಶಿವನದು ಇದು ಮಾಡಿ ಈ ಕಡೆ ಮಾರಿಯಮ್ಮನದು ಇದು ಮಾಡಿದೆ. ಈಗ ಶಿವನ್ ಟೆಂಪಲ್ ಆಗಿ ಇದು ಆಗಿರೋದು. ಶಿವನ್ ಟೆಂಪಲ್ ಆಗಿ ಒಂದು 7 ವರ್ಷ ಆಗಿದೆ. ಮಾರಿಯಮ್ಮನ ದೇವಸ್ಥಾನ ಎಷ್ಟು ವರ್ಷಗಳಿತ್ತು ಸರ್ ಇಲ್ಲಿ ಈ ಸ್ಥಳದಲ್ಲಿ? ಅದು ಒಂದು 60-70 ವರ್ಷ ಹಿಂದೆನೇ ಇಲ್ಲಿ HML ಎಸ್ಟೇಟ್ ಆರ್ಸನ್ಸ್ ಮಲಯಾಳಂ ಪ್ಲಾಂಟೇಶನ್ ಅಂತ ಆ ಟೈಮಲ್ಲಿ ಇರೋ ಟೈಮಲ್ಲೇ ಈ ದೇವಸ್ಥಾನ ಇದ್ದಿದ್ದು. ಒಂದು ಶಿವನ ದೇವಸ್ಥಾನ ಯಾವಾಗ ಕಟ್ಟಿರಿ ಸರ್? ಶಿವನ ದೇವಸ್ಥಾನ ಈಗ ರಿನೋವೇಷನ್ ಆಗಿ ಒಂದು 2 ವರ್ಷ ಆಗಿದೆ. 2 ವರ್ಷ ಆಗಿದೆ. ಆ ಸಂದರ್ಭದಲ್ಲಿ ಪ್ರಶ್ನೆ ಕೇಳಿದ್ರೆ ಸರ್ ದೇವರಿಗೆ, ಅಷ್ಟಮಂಗಲ ಪ್ರಶ್ನೆ, ತಾಂಬೂಲ ಪ್ರಶ್ನೆ? ತಾಂಬೂಲ ಪ್ರಶ್ನೆ ಏನೋ ಮಾಡಿ ತಾಂಬೂಲ ಪ್ರಶ್ನದಲ್ಲಿ ಹೇಳ್ತಾ ಇದ್ರಂತ, ಈ ಥರ ಇದು ಡೈವರ್ಟ್ ಆಗುತ್ತೆ, ನದಿ ಡೈವರ್ಟ್ ಆಗುತ್ತೆ, ದೇವಸ್ಥಾನಕ್ಕೆ ಎಫೆಕ್ಟ್ ಆಗ್ಬೋದು ಅಂತ ಹೇಳಿದ್ರು ಅಂತ ಒಬ್ಬೊಬ್ರು ಹೇಳ್ತಾ ಇದೆ. ನಾವು ಜಾಸ್ತಿ ಇಲ್ಲೇ ನಾನು ಮೈಸೂರಲ್ಲೇ ಇರೋದು, ಆದರೆ ಅಷ್ಟು ಯಾರೂ ಅದು ಮಾಡಿರಲಿಲ್ಲ. ಆಮೇಲೆ ಇಷ್ಟು ಎಫೆಕ್ಟ್ ಆಗುತ್ತೆ ಅಂತ ಅಷ್ಟು ಇದಿರಲಿಲ್ಲ. ನದಿ ಚಿಕ್ಕದು ನದಿ, ಇಷ್ಟು ಎಫೆಕ್ಟ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ. 2 ವರ್ಷಗಳ ಹಿಂದೆಯೇ ಮಾರಿಯಮ್ಮ ತಾಂಬೂಲ ಪ್ರಶ್ನೆ ಸಾಕ್ತುವ ಸಂದರ್ಭದಲ್ಲೂ ಕೂಡ ಒಂದು ಉತ್ತರವನ್ನು ಕೊಟ್ಟಿದ್ರು, ನದಿ ತಿರುವು ಪಡ್ಕೊಳ್ಳುತ್ತೆ ಬೇಡ ಅಂತ. ಬೇಡ ಅಂತ ಇದು ಹೇಳಿಲ್ಲ, ಎಫೆಕ್ಟ್ ಆಗುತ್ತೆ ಅಂತ ತಾಂಬೂಲ ಪ್ರಶ್ನದಲ್ಲಿ ಹೇಳಿದರು. ಆದರೂ ಕೂಡ ಸರ್, ಕೇರಳ ಅಂತಂದರೆ ಒಂದು ದೇವರ ನಾಡು ಸರ್, ದೇವರನ್ನ ನಂಬುವಂತಹ ಜನ ಇಲ್ಲಿರುವಂಥದ್ದು. ಈ ಪ್ರಶ್ನೆ ಇಲ್ಲಿ ಎಫೆಕ್ಟ್ ಆಗುತ್ತೆ ಅಂದರೆ ಬೇಡ ಅಂತ ಬಂದರೂ ಕೂಡ ಯಾಕೆ ನಿರ್ಮಾಣ ಮಾಡಿದ್ರು ಅಂತ ಅದ್ರ ಬಗ್ಗೆ ಗೊತ್ತಿಲ್ಲ ಸರ್. ಅದ್ರದ್ದು ಕಮಿಟಿ ಮೆಂಬರ್ಸು ಅವರೆಲ್ಲ ಇರಬೇಕಲ್ಲ, ಅದ್ರ ಬಗ್ಗೆ ನಮ್ಗೆ ಅಷ್ಟು ಐಡಿಯಾ ಇಲ್ಲ. ಈ ವಿಚಾರಗಳು ಗೊತ್ತಿರೋದು ಇಷ್ಟೇ. ಈ ಥರ ಹೊರಗಡೆ ಜನಗಳು ಮಾತಾಡ್ತಾ ಇದ್ರಲ್ಲ. ಈಗ ಜನ ಏನಂತ ಹೇಳ್ತಾರೆ ಸರ್, ಇದು ಈ ಘಟನೆ ಆದಮೇಲೆ ಇದಕ್ಕೆ ಅಂತ ಇರ್ಬೋದು ಅಂತ ಅನ್ಸುತ್ತಾ ಸರ್? ಇವಾಗಿರೋ ಸಿಚುವೇಶನಲ್ಲಿ ಯಾರು ಮಾತಾಡೋಕ್ಕೆ ಒಂದು ಶಕ್ತಿ ಇಲ್ಲ. ಎಲ್ಲರೂ ಈಗ ಸರಿ ಅನಿಸುತ್ತೆ ಅಂತ ಒಬ್ಬೊಬ್ರು ಹೇಳ್ತಾ ಇದೆ. ಹೌದು. ಎಷ್ಟು ಖರ್ಚು ಮಾಡಿ ಕಟ್ಟಿದ್ದು ಸರ್ ದೇವಸ್ಥಾನ, ಶಿವನ ದೇವಸ್ಥಾನ? 1.5 ಕೋಟಿ ಮೇಲೆ ಆಗಿದೆ ಸರ್. ಎಲ್ಲ ಈ ಊರವರು ಸ್ಪಾನ್ಸರ್ ಮಾಡಿರೋದು. ಔಟ್ಸೈಡಿಂದ ಏನು ಇದು ಇರಬೇಕು, ಔಟ್ಸೈಡಿಂದ ಆದರೂ ಇಷ್ಟು ಎಲ್ಲ ಊರವ್ರದ್ದೇ ಇದು ಮಾಡಿ ಕಟ್ಟಿರೋದು ದೇವಸ್ಥಾನ. ತಾಂಬೂಲ ಪ್ರಶ್ನೆಯಲ್ಲಿ ಎಫೆಕ್ಟ್ ಆಗುತ್ತೆ ಅಂತ ಹೇಳಿದ್ರು ಕೂಡ ಜನ ಅಷ್ಟು ನಂಬಲಿಲ್ಲ. ಅವಾಗ ಅಷ್ಟು ನಂಬಲಿಲ್ಲ. ತಾಂಬೂಲ ಪ್ರಶ್ನೆದಲ್ಲಿ ಹೇಳಿದ್ರು ನದಿ ಡೈವರ್ಟ್ ಆಗುತ್ತೆ ಅಂತ. ನದಿದು ಡೈವರ್ಟ್ ಇದೆ, ಅದು ಡೈರೆಕ್ಟ್ ದೇವಸ್ಥಾನಕ್ಕೆ ಬರೋದು. ಆ ನದಿ ನಾರ್ಮಲಿ ಅದು ಸೇತುವೆ ಎಲ್ಲ ದಾಟಿ ಹಿಂಗೆ ಬಳಸ್ಕೊಂಡು ಹೋಗ್ತಾ ಇರ್ತಾರೆ ಇರೋ ನದಿ. ಆವಾಗಲೇ ತಾಂಬೂಲ ಪ್ರಶ್ನದಲ್ಲಿ ಹೇಳ್ತಾ ಇದ್ರಂತೆ ನದಿ ಡೈವರ್ಟ್ ಆಗುತ್ತೆ ಅಂತ. ಎಲ್ಲೋ ಒಂದು ಕಡೆ ಅವತ್ತು ಆ ಮಾತೆಲ್ಲ ಕೇಳಿದ್ರೆ ಇಷ್ಟು ಆಗ್ತಿರ್ಲಿಲ್ಲ ಅನ್ಸುತ್ತೆ. ಹಂಗೂ ನಂಬೋದು, ಹೇಳೋಕ್ಕಾಗಲ್ಲ ಹೆಂಗೆ ಅಂತ. ಪ್ರಕೃತಿ ಇದಲ್ವಾ, ಹೇಳೋಕ್ಕಾಗಲ್ಲ. ಓಕೆ, ಇದಿಷ್ಟು ಸ್ಥಳೀಯರಾದಂತಹ ರಾಜ್ಕುಮಾರ್ ಅವರ ಮಾತುಗಳು. 2 ವರ್ಷಗಳ ಹಿಂದೆಯೇ ಮಾರಿಯಮ್ಮ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಅಭಿವೃದ್ಧಿಯನ್ನು ಮಾಡೋದು ಬೇಡ, ಯಾಕೆಂದರೆ ಈ ನದಿ ಸಣ್ಣ ನದಿ ಕಾಣ್ತಾ ಇದೆಯಲ್ಲ, ಈ ನದಿ ಸಣ್ಣದಾಗಿ ಹರಿತಾ ಇದ್ದಂತಹ ನದಿ ಇದು. ಈ ನದಿ ಡೈವರ್ಷನ್ ತಗೊಳ್ಳುತ್ತೆ. ಅಂದರೆ 2 ದಿನಗಳ ಹಿಂದೆ ರಿಪಬ್ಲಿಕ್ ಕನ್ನಡ ಖುದ್ದು ಆ ಮೊಂಡಕಾಯಿ ಸ್ಥಳ ಏನಿದೆ ಅಲ್ಲಿ ನದಿ ಹುಟ್ಟುವಂತಹ ಸ್ಥಳದಿಂದ ಅಲ್ಲಿಂದ ಖುದ್ದು ಗರುಡ್ ರಿಪೋರ್ಟನ್ನು ಮಾಡಿದ್ವಿ. ಅಲ್ಲಿ ಒಂದು ಕೃತಕವಾದಂತಹ ಅಂದರೆ ನದಿ ಹರಿಯುತ್ತೆ, ಪಕ್ಕದಲ್ಲಿ ಮಳೆಯಿಂದ ಬರ್ತಾ ಇರುವಂತಹ ಮಣ್ಣು ಮಿಶ್ರಿತ ನೀರು ಸಹ ಹರಿತಾ ಇತ್ತು. ಅಲ್ಲಿಂದ ಡೈವರ್ಷನ್ ಕೂಡ ಸ್ಟಾರ್ಟ್ ಆಗಿದೆ. ಸೊ ಹೀಗಾಗಿ 2 ವರ್ಷಗಳ ಹಿಂದೆ ಪ್ರಕೃತಿ ಒಂದು ಸೂಚನೆಯನ್ನು ಕೊಟ್ಟಿತ್ತು ದೇವರ ಮೂಲಕ, ತಾಂಬೂಲ ಪ್ರಶ್ನೆ ಮೂಲಕವಾಗಿ. ಜನರು ಅದನ್ನು ಎಲ್ಲೋ ಒಂದು ಕಡೆ ದೇವರ ನಾಡಿನ ಜನರು ನೆಗ್ಲೆಕ್ಟ್ ಮಾಡಿರುವಂಥ ಕಾರಣಕ್ಕಾಗಿ ಈ ರೀತಿಯಾದಂತಹ ದೊಡ್ಡ ಮಟ್ಟದ ಅನಾಹುತ ಸಂಭವಿಸಿರುವಂತಹ ಸಾಧ್ಯತೆ ಬಹಳ ದಟ್ಟವಾಗಿ ಕಾಣ್ತಾ ಇದೆ. ದೇವರ ನಾಡಿಗೆ ದೇವರ ಕೃಪೆ ಸದ್ಯಕ್ಕೆ ದೊಡ್ಡ ಮಟ್ಟದಲ್ಲಿ ಬೇಕಾಗಿದೆ. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡ್ವರಳ್ಳಿ, ರಿಪಬ್ಲಿಕ್ ಕನ್ನಡ, ಚೂರಲ್ಮಲೈ.